ಫ್ರೆಂಡ್ಸ್, ಇದು ಸ್ಕಾಲರ್ ಝೋನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಹೇಳುವ ವಿಷಯ ಏನೆಂದರೆ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ ಸ್ಟೇಟ್ ಲೆವೆಲ್ದು 2025 ಕೀ ಆನ್ಸರನ್ನು ಹೇಳ್ತೀನಿ ಫ್ರೆಂಡ್ಸ್. ಮಲ್ಟಿಪಲ್ ಚಾಯ್ಸ್ ಮತ್ತು 1 ಮಾರ್ಕಿದ್ದು. ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮೊದಲು ನಮ್ಮ ಚಾನಲ್ನ ಯಾರು ಮೊದಲನೇದಾಗಿ ವಿಸಿಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೂ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಕ್ವಶನ್ ನಂಬರ್ 1. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಮೊದಲನೇ ಕ್ವಶನ್ ಫ್ರೆಂಡ್ಸ್. ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ. ಸರಿಯಾದ ಉತ್ತರ ಆಪ್ಷನ್ ಸಿ 5. ಕ್ವಶನ್ ನಂಬರ್ 2. ಮೈದೋರು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಆಪ್ಷನ್ ಎ ಆದೇಶ ಸಂಧಿ. ಕ್ವಶನ್ ನಂಬರ್ 3. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ. ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ವಿವರಣಾತ್ಮಕ ಚಿಹ್ನೆ. ಕ್ವಶನ್ ನಂಬರ್ 4. ಮೇಲ್ಮಾತು ಪದವು ಈ ಸಮಾಸಕ್ಕೆ ಸೇರಿದೆ. ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಕರ್ಮಧಾರೆಯ ಸಮಾಸ. ಕ್ವಶನ್ ನಂಬರ್ 5. ಅತ್ತಣಿಂ ಎಂಬುದು ಈ ವಿಭಕ್ತಿಯ ಪ್ರತ್ಯಯ. ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಪಂಚಮಿ. ಕ್ವಶನ್ ನಂಬರ್ 6. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅದು ಮಿಶ್ರವಾಕ್ಯ. ಆಪ್ಷನ್ ಎ. ಸೆಕೆಂಡ್ ಮೇನ್ ಫ್ರೆಂಡ್ಸ್. ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿರುವ ಸಂಬಂಧಿಸಿದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಪ್ರಶ್ನೆ ಸಂಖ್ಯೆ 7. ಪರ್ವತ. ಪರ್ವತ ಅಂದರೆ ರೂಢನಾಮ ಫ್ರೆಂಡ್ಸ್. ಸಹದೇವ ಅಂದರೆ ಹೆಸರು, ಅದಕ್ಕಾಗಿ ಸಹದೇವ ಅಂದರೆ ಅಂಕಿತನಾಮ. ರೂಢನಾಮ ಅಂದರೆ ಯಾವುದಾದ್ರೂ ಪದ ರೂಢಿಯಿಂದ ಅಂದರೆ ಮೊದಲಿಂದ ಅದನ್ನು ಹಾಗೆ ಕರಿತಾ ಬಂದರೆ ಅದನ್ನು ರೂಢನಾಮ ಅಂತಾರೆ ಫ್ರೆಂಡ್ಸ್. ಅದಕ್ಕಾಗಿ ಪರ್ವತ ರೂಢನಾಮ, ರೂಢಿಯಿಂದ ಬಂದಿದೆ. ಸಹದೇವ ಅದನ್ನು ನಾವು ಅವರಿಗೆ ಇಟ್ಟಿರುವಂಥ ಹೆಸರು, ಅದಕ್ಕಾಗಿ ಸಹದೇವ ಅಂಕಿತನಾಮ. ಮೊತ್ತ ಮೊದಲು ದ್ವಿರುಕ್ತಿ ಸತಿಪತಿ ಜೋಡು ನುಡಿ. ಕ್ವಶನ್ ನಂಬರ್ 8 ಆನ್ಸರ್ ಜೋಡು ನುಡಿ. ಕ್ವಶನ್ ನಂಬರ್ 9. ಕಾರ್ಯ ಕಜ್ಜ. ಇಲ್ಲಿ ತತ್ಸಮ ತದ್ಭವ ಬರೀಬೇಕಾಗುತ್ತೆ ಫ್ರೆಂಡ್ಸ್. ಕಾರ್ಯ ಕಜ್ಜ ಯಶ ಜಸ. ಕ್ವಶನ್ ನಂಬರ್ 9 ಕರೆಕ್ಟ್ ಆನ್ಸರ್ ಜಸ. ಚೆನ್ನಾಗಿ ಸಮಾನಾರ್ಥಕ ಅವ್ಯಯ. ಇಲ್ಲಿ ಯಾವ ಅವ್ಯಯ ಅಂತ ಬರೀಬೇಕಾಗುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಅಂದರೆ ಸಮಾನಾರ್ಥಕ ಅವ್ಯಯ, ಅಯ್ಯೋ ಅಂದರೆ ಭಾವಸೂಚಕ ಅವ್ಯಯ. ಇದಾಗಿತ್ತು ಫ್ರೆಂಡ್ಸ್ ಮಲ್ಟಿಪಲ್ ಚಾಯ್ಸ್ ಮತ್ತು 1 ಮಾರ್ಕ್ ಆನ್ಸರ್. ಇವೆಲ್ಲ ನೋಡಿ ಫ್ರೆಂಡ್ಸ್. ಇದ್ಯಾವುದ್ರದ್ದಾದರೂ ಆನ್ಸರ್ ಬೇಕಿತ್ತಂದರೆ ಪ್ಲೀಸ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.